ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಬಂಧುಗಳೇ, ನಾವು ಹಿಂದಿನ ತರಗತಿಯಲ್ಲಿ ಇಲ್ಲಿವರೆಗೂ ಕಲ್ತ್ಕೊಂಡಿದ್ವಿ ಅಲ್ವಾ? ನಾವು ಅಕ್ಷರಗಳಿಗೆ ಸಂಜ್ಞೆಗಳನ್ನು ಹಾಕಿ ನಾವು ಯಾವ ರೀತಿ ಅಭ್ಯಾಸ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ಈ ಅಭ್ಯಾಸವನ್ನು ಮನೇಲಿ ಮಾಡಿದಿರಲ್ವಾ? ಈಗ ಒಂದೊಂದನ್ನೇ ಮಾಡ್ತಾ ಹೋಗೋಣ. ಒಂದೊಂದು ಗುಣಿತಗಳಿಗೆ ಹೇಗೆಲ್ಲ ಪದಗಳು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಈಗ ಮೊಟ್ಟ ಮೊದಲನೇದು ಅ ಅಂದರೆ ತಲ್ಕಟ್ಟು. ಏನು ಹೇಳಿ? ಅ ಅಂದರೆ ತಲ್ಕಟ್ಟು. ಅ ಅಂದರೆ ತಲ್ಕಟ್ಟು. ಇದಕ್ಕೇನು ಹೇಳ್ತಾರೆ? ಅ ಅಂದರೆ ತಲ್ಕಟ್ಟು. ಈ ತಲ್ಕಟ್ಟಿನ ಪದಗಳು ಎಲ್ಲ ಇವಾಗೆಲ್ಲ ನಾವೇನು ಸರಳ ಪದಗಳನ್ನ ಬರ್ಕೊಂಡು ಬಂದ್ವಲ್ಲ, ಅವತ್ತಿಂದ ಬರ್ಕೊಂಡ್ಬಂದ್ವಲ್ಲ, ರಗ ರಸ ಸರ ಅರ, ಇವೆಲ್ಲ ಸರಳ ಪದಗಳೇ. ಅಗಸ ಅರಸ ದಸರಾ. ನೋಡಿ, ಒಂದಷ್ಟು ಬರೆಯೋಣ. ರಸ, ನಿಮ್ಗೆ ಇಷ್ಟ ಆಗಿರೋದು ಬರೀ. ರಸ, ಅಗಸ, ಅಸರ, ಅರಸ, ಅರಸ, ಸರ, ದರ, ವನಜ, ಜನ, ಮನ ಅಲ್ವಾ? ಬನ, ದನ, ಧನ ಅಲ್ವಾ? ಧನ ಕನಕ. ನೋಡಿ, 5 ಪದ ಆಯಿತು. ಧನ ಕನಕ, 5 ಅಕ್ಷರಗಳ ಒಂದು ಪದ ಆಯಿತು. ಧನ ಕನಕ, ದೊಡ್ಡ ಪದ ಧನ ಕನಕ. ಸಮರ, ದರ, ವರ, ಸದನ, ಮದನ. ಎಲ್ಲ ಅಕ್ಷರ ನಿಮ್ಗೆ ಬಂದ್ಬಿಟ್ಟಿದೆಯಲ್ಲ ಈಗ. ಭವನ, ಭರ, ಭವನ ಅಲ್ವಾ? ಸಕಲ, ಸಕಲ, ದರ, ದವಸ, ದರ ಆಗಿದೆ, ದವಸ, ಸಕಲ, ಸಕಲ, ಮನ, ಪದಕ ಅಲ್ವಾ? ಜನಕ. ಇಷ್ಟು ಹೀಗೆ ಇದೆಲ್ಲ ಏನು ನಾವು ಬರೀತೀವಿ ನೋಡಿ, ಇದೆಲ್ಲ ಸರಳ ಪದಗಳು. ಯಾಕೆಂದರೆ ಮೊದಲನೇ ಅ ಅನ್ನೋ ಸ್ವರ ಇದೆಯಲ್ಲ, ಈ ಸ್ವರ ಚಿಹ್ನೆ ತಲೆಕಟ್ಟು. ಈ ತಲೆಕಟ್ಟು ಅಂತ ಇಲ್ಲಿ ಪಕ್ಕದಲ್ಲಿ ಬರೆಯೋಣ. ತಲೆಕಟ್ಟು ಅಂತ ಇದಕ್ಕೇನಂತಾರೆ? ತಲೆಕಟ್ಟು. ತಲೆಕೆಟ್ಟು ಅಲ್ಲ, ತಲೆಕಟ್ಟು. ಆಮೇಲೆ ತಲೆ ಕೆಡ್ಸ್ಕೊಬೇಡಿ. ತಲೆಕಟ್ಟು ಏನು ಹೇಳಿ? ಇದು ತಲೆಕಟ್ಟು. ಯಾಕೆ? ಈ ತಲೆ ಹೀಗೆ ಮೇಲ್ ಮಾಡಿರ್ತೀವಲ್ಲ, ಅದಕ್ಕೆ ತಲೆಕಟ್ಟು ಅಂತೀವಿ. ಏನಂತೀವಿ? ತಲೆಕಟ್ಟು. ತಲೆ ಕೆಟ್ಟು ಅಲ್ಲ, ಆಮೇಲೆ ತಲೆಕಟ್ಟು, ತಲೆಕಟ್ಟು ಅಂತ ಹೇಳ್ತಾರೆ. ಓಕೆನಾ? ಇವೆಲ್ಲವೂ ಸರಳ ಪದಗಳೇ. ರಸ, ಸರ, ಅರ, ದರ, ಇಲ್ಲ ನಾವೇನೆಲ್ಲ ಬರೆದ್ವಿ ಇಲ್ಲ ಅಂದರೆ ಈ ತಲೆಕಟ್ಟಲ್ಲಿ ಬರುವಂಥ ಎಲ್ಲ ಪದಗಳು ಸರಳ ಪದಗಳಾಗುತ್ತವೆ. ಯಾಕೆಂದರೆ ಯಾವ ಗುಣಿತನೂ ಇಲ್ವಲ್ಲ ಅಲ್ಲಿ. ಮೊದಲನೇದು ಅಕ್ಷರ ಮಾತ್ರ ಬಂದಿರೋದ್ರಿಂದ ಎಲ್ಲ ಸರಳ ಪದ ಆಗುತ್ತೆ. ನೆಕ್ಸ್ಟ್ ಈಗ ಇಲ್ಲಿಂದ ಗುಣಿತಗಳು ಸ್ಟಾರ್ಟ್ ಆಗುತ್ತೆ. ಎರಡನೇದು ಆ ಅಂದರೆ ಇಳಿ ಅಲ್ವಾ? ಆ ಅಂದರೆ ಏನು? ಇಳಿ. ನೋಡಿ, ಆ ಎರಡನೇ ಸ್ವರ ಇದೆಯಲ್ಲ, ಆ ಅಂದರೆ ಇಳಿ. ಯಾಕೆ ಇಳಿ ಅಂತಾರೆ? ಇದಕ್ಕೆ ತಲೆಕಟ್ಟಿಗೆ ಮೇಲೆ ಹೋಗಿತ್ತಿಗೆ, ಇದೇನಾಗಿದೆ? ಕೆಳಗಡೆ ಇಳ್ಕೊಂಡ್ಬಂದಿದೆ. ಇಳಿ. ಇದಕ್ಕೇನಂತಾರೆ? ಇಳಿ. ತಲೆಕಟ್ಟು, ಅದು ಮೊದಲನೇ ತಲೆಕಟ್ಟು, ಇದು ಇಳಿ. ಓಕೆನಾ? ಇಳಿ. ಇಲ್ಲಿ ಪ್ರತಿಯೊಂದು ಅಕ್ಷರಗಳಿರುತ್ತಲ್ಲ, ಅದಕ್ಕೆಲ್ಲ ಇಳಿ ಬರ್ತಾ ಹೋಗುತ್ತೆ. ಇನ್ನೊಂದು, ಇವಾಗ ನಾವು ಒಂದು ಕೆಲಸ ಮಾಡೋಣ. ಎಲ್ಲ ಅಕ್ಷರಗಳಿಗೂ ನಾವು ಫಸ್ಟ್ ಇಳಿ ಬರ್ಕೊಂಬಿಡೋಣ. ಈಸಿ ಆಗುತ್ತೆ ನಿಮಗೆ. ನೋಡಿ, ಈಗ ನಾನು ತೋರಿಸ್ತೀನಿ ನಿಮಗೆ. ಒಂದು ನಿಮಿಷ. ನೋಡಿ, ಈಗ ಮೊದಲನೇ ಅಕ್ಷರ ಕ ಇಂದ ಮಾಡ್ಕೊಂಡು ಹೋಗೋಣ. ಕ ಖ ಗ ಗ ಹಂಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ನೋಡಿ, ಕಾಕೆ ಇಳಿ ಕೊಡಿ. ಕಾಕಿಳಿ ಕಾ ಅಲ್ವಾ? ಕ ಆದ್ಮೇಲೇನು? ಖ, ಕಾಕಿಳಿ ಖ. ಹೌದಾ? ಆಮೇಲೆ ಗ ಕಿಳಿ ಗ. ಆಮೇಲೆ ಎರಡನೇ ನೆಕ್ಸ್ಟ್ ಅಕ್ಷರ ಘ ಕಿಳಿ ಘ. ಜ್ಞ ಕಿಳಿ ಜ್ಞ. ಕ ಗ ಗ ಹಂಗೆ ಆಯಿತು. ಚ, ಆಮೇಲೆ ಚ ಕಿಳಿ ಚ.
ಛ ಕಿಳಿ ಛ ಇಳಿ ಎಲ್ಲ ಅಕ್ಷರಗಳಿಗೂ ಇಳಿ ಕೊಡ್ತಾ ಇದ್ದೀವಿ. ಜಾ ಕಿಳಿ ಜಾ, ಝಾ ಕಿಳಿ ಝಾ, ಇಂಗ್ಯ ಕಿಳಿ ಇಂಗ್ಯ, ಟಾ ಕಿಳಿ ಟಾ ನೋಡಿ, ಠಾ ಕಿಳಿ ಠಾ, ಡಾ ಕಿಳಿ ಡಾ, ಢ ಢಾ ಕಿಳಿ ಢಾ, ನಾ ಕಿಳಿ ನಾ, ತಾ ಕಿಳಿ ತಾ, ಥಾ ಕಿಳಿ ಥಾ, ದಾ ಕಿಳಿ ದಾ, ಧಾ ಕಿಳಿ ಧಾ, ನಾ ಕಿಳಿ ನಾ, ಪಾ ಕಿಳಿ ಪಾ, ಫಾ ಕಿಳಿ ಫಾ, ಬಾ ಕಿಳಿ ಬಾ, ಭಾ ಕಿಳಿ ಭಾ, ಮಾ ಕಿಳಿ ಮಾ ನೋಡಿ, ಎಲ್ಲ ಅಕ್ಷರಗಳಿಗೂ ಇಳಿ ಕೊಡ್ತಾ ಇದ್ದೀನಿ. ಈಗೆಲ್ಲ ಇದೆಲ್ಲ ಪ್ರತಿಯೊಂದು ಅಕ್ಷರ ಯಾರೆಲ್ಲ ಅವಶೇಷ ಸಹ ಳವರೆಗೂ ಬರೀಬೇಕು ನೀವು. ಇವಾಗ ಯಾವ್ದು ಬರೀಬೇಕು? ಯಾ, ಯಾ ಕಿಳಿ ಯಾ, ರಾ ಕಿಳಿ ರಾ, ಲಾ ಕಿಳಿ ಲಾ, ವಾ ಕಿಳಿ ವಾ, ಶಾ ಕಿಳಿ ಶಾ, ಶಾ ಕಿಳಿ ಶಾ, ಸಾ ಕಿಳಿ ಸಾ, ಹಾ ಕಿಳಿ ಹಾ, ಲಾ ಕಿಳಿ ಲಾ ನೋಡಿ, ಎಲ್ಲ ಅಕ್ಷರಗಳು ಬಂತು ನೋಡಿ. ಈಗ ನೋಡಿ, ಕಾಯಿಂದ ಕ ಕ ಗ ಹೇಳ್ತೀವಲ್ಲ, ಕ ಖ ಗ ಘ ಜ್ಞ, ಚ ಛ ಜ ಝ ಞ, ಟ ಟ ಢ ಡ ಣ, ತ ತ ಧ ದ ನ, ಪ ಪ ಭ ಬ ಮ, ಯ ರ ಲ ವ ಶ ಶ ಸ ಹ ಳ ಎಲ್ಲ ಅಕ್ಷರಗಳಿಗೂ ಇಳಿಯನ್ನು ಬರ್ಕೊಂಡಾಯ್ತು. ಈ ಗುಣಿತವನ್ನು ಹಾಕಿದ್ದಾಯ್ತು. ಎಲ್ಲ ಅಕ್ಷರಗಳಿಗೂ ಇಳಿ ಬರ್ದಿದ್ದಾಗೋಯ್ತು. ಓದೋದು ಹೇಗಿದ್ನ? ಇಳಿನ ಹೇಗೆ ಓದಬೇಕು? ಇಳಿಯಿಂದ ಎಳೆದು ಓದಬೇಕು. ಆ ಸ್ವರ ಯಾವ ಸ್ವರ ಇದು? ಈಗ ಮೊದಲನೇ ಸ್ವರ ನೀವು ಅ ಸ್ವರದಲ್ಲಿ ತಲ್ಕಟ್ಟಿತ್ತು ರ ತಲ್ಕಟ್ಟು ರ, ಸ ತಲ್ಕಟ್ಟು ಸ, ರಸ ಅಂತ ಓದಿದ್ರಿ. ಗ ತಲ್ಕಟ್ಟು ಗ, ಸ ತಲ್ಕಟ್ಟು. ಯಾಕೆ ಇಲ್ಲಿ ಹಾಗೆ ತಲ್ಕಟ್ಟಿಲ್ಲ? ಯಾಕಿಲ್ಲ? ಇದು ಸ್ವತಂತ್ರ ಸ್ವರ ಅಲ್ವಾ ಅದು, ಹಾಗಾಗಿ ಅದಕ್ಕೇನು ಬರಲ್ಲ. ಕೆಲವು ಅಕ್ಷರಗಳಿಗೆ ಕೊಡ್ತಾರೆ, ಕೆಲವು ಕೊಡಲ್ಲ, ಗೊತ್ತಾಯ್ತಾ? ನೋಡಿ, ಹೀಗೆ ತಲ್ಕಟ್ಟು, ಈ ತಲ್ಕಟ್ಟನ್ನ ಹೇಳ್ಕೊಂಡು ನೀವು ಓದಬೇಕು. ಇದೇನಾಗಿದೆ? ತಲ್ಕಟ್ಟಿಲ್ಲ, ಇಳಿ ಬಂದಿದೆ. ಕಾ ಕಿಳಿ ಕಾ. ಯಾಕೆಂದರೆ ನಿಮ್ಗೆ ಅವತ್ತೇ ಹೇಳಿದ್ದೆ ನಾನು, ಇಲ್ಲಿ ಮೊದಲನೇ ಸ್ವರ, ಹ್ರಸ್ವ ಸ್ವರ, ಒಂದು ಮಾತ್ರ ಸಮಯದಲ್ಲಿ ಉಚ್ಚರಿಸುವಂಥದ್ದು. ಇದು ದೀರ್ಘ ಸ್ವರ, ದೀರ್ಘ ಸ್ವರ, ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ತಿದೆ. ನೋಡಿ, ಕಾ ಕಿಳಿ ಕಾ, ಖಾ ಕಿಳಿ ಖಾ, ಗಾ ಕಿಳಿ ಗಾ, ಘಾ ಕಿಳಿ ಘಾ, ಜ್ಞಾ ಕಿಳಿ ಜ್ಞಾ, ಚಾ ಕಿಳಿ ಚಾ, ಛಾ ಕಿಳಿ ಛಾ. ಉಚ್ಚಾರಣೆ ಕರೆಕ್ಟಾಗಿ ಬರಬೇಕು. ಜಾ ಕಿಳಿ ಜಾ, ಝಾ ಕಿಳಿ ಝಾ, ಜ್ಞಾ ಕಿಳಿ ಜ್ಞಾ, ಟಾ ಕಿಳಿ ಟಾ, ಠಾ ಕಿಳಿ ಠಾ, ಡಾ ಕಿಳಿ ಡಾ, ಢಾ ಕಿಳಿ ಢಾ, ನಾ ಕಿಳಿ ನಾ, ತಾ ಕಿಳಿ ತಾ, ಥಾ ಕಿಳಿ ಥಾ, ದಾ ಕಿಳಿ ದಾ, ಧಾ ಕಿಳಿ ಧಾ, ನಾ ಕಿಳಿ ನಾ, ಪಾ ಕಿಳಿ ಪಾ, ಫಾ ಕಿಳಿ ಫಾ, ಬಾ ಕಿಳಿ ಬಾ, ಭಾ ಕಿಳಿ ಭಾ, ಮಾ ಕಿಳಿ ಮಾ, ಯಾ ಕಿಳಿ ಯಾ, ರಾ ಕಿಳಿ ರಾ, ಲಾ ಕಿಳಿ ಲಾ, ವಾ ಕಿಳಿ ವಾ, ಶಾ ಕಿಳಿ ಶಾ, ಶಾ ಕಿಳಿ ಶಾ, ಸಾ ಕಿಳಿ ಸಾ, ಹಾ ಕಿಳಿ ಹಾ, ಲಾ ಕಿಳಿ ಲಾ. ಈಗ ಎರಡನೇ ಸ್ವರ ಚಿಹ್ನೆಯನ್ನು ನೀವು ಹಾಕೋದನ್ನ ಕಲ್ತ್ಕೊಂಡ್ರಿ. ಈಗ ಏನು ಮಾಡಬೇಕು ಗೊತ್ತಾ? ನೀವು ರಾ ಇಂದ ಸರಳ ಪದಗಳೆಲ್ಲ ಕಲ್ತ್ಕೊಂಡಿದ್ರಲ್ಲ ತಲ್ಕಟ್ಟಿಂದ, ಆ ಸರಳ ಪದಗಳನ್ನ ತಗೊಂಡು ಈ ಇಳಿ ಇದೆಯಲ್ಲ, ಈ ಇಳಿ ಪದಕ್ಕೆ ಒಂದು ಪುಟ್ಟ ಪದಗಳನ್ನ ಕಂಡುಹಿಡಬೇಕು. ಕಾ ಕಿಳಿ ಕಾ, ಕಾ ಕಿಳಿ ಕಾ ಅಂತ ಪದ, ಒಂದು ಅಕ್ಷರ ಮೊದಲನೇ ಅಕ್ಷರ ಬಂದಿದೆ ನೋಡಿ. ಕಾ ಕಿಳಿ ಕಾ, ಕಾ ಕಿಳಿ ಕಾ. ಕಾ ಕಿಳಿ ಕಾ ಇಂದ ಯಾವ ಪದ ಬರುತ್ತೆ ನೋಡೋಣ, ಯೋಚನೆ ಮಾಡಿ. ಕಾಗದ ಬರುತ್ತಲ್ವಾ? ಬರೀರಿ, ಕಾಗದ. ಇನ್ನೇನು ಬರುತ್ತೆ ಕಾ ಕಿಳಿ ಕಾ ಇಂದ? ಕಾಲ, ಸಮಯ. ನೋಡಿ, ಯೋಚನೆ ಮಾಡಬೇಕು. ಕಾಲ. ಇನ್ನೇನು ಬರುತ್ತೆ? ಕಾಯಕ. ನೋಡಿ, ಕಾಯಕ.
ಕಾಯಕ ಅಂದರೆ ಕೆಲಸ ಅಲ್ವಾ. ಯೋಚನೆ ಮಾಡ್ತಾ ಇದ್ರೆ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ. ಈಗ ಒಂದೊಂದೇ ಪದಗಳನ್ನ ನೋಡ್ಕೊಂಡು ಹೋಗೋಣ. ಖಾ ಕಿಳಿ ಖಾ. ಏಪಾ ಅಮ್ಮ ಅಮ್ಮ ತುಂಬ ಖಾರ ಮಾಡಿಬಿಟ್ಟಿದ್ಯಮ್ಮ ಸಾರು. ಆ ಖಾರ ಕಣಮ್ಮ ಆಗಲ್ಲಮ್ಮ ಅಲ್ವಾ. ಖಾರ ನೋಡಿ. ಖಾ. ಗಾಯಿಂದ ಏನು ಬರುತ್ತೆ? ಗಾನ. ಆಮೇಲೆ ಗಾಯನ. ಇನ್ನೇನು ಬರುತ್ತೆ? ಗಾಯಕ. ಹಾಡೋರೆಲ್ಲ ಗಾಯಕರು, ನೀವು ಎಲ್ಲ ಗಾಯಕರಾಗಿ ಆಯಿತಾ. ಗಾಯಕ ನೋಡಿ, ಗಾಯಕ ಅಲ್ವಾ. ಇನ್ನೇನು ಬರುತ್ತೆ? ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಬರುತ್ತೆ. ಈಗ ಒಂದೊಂದೇ ಹೋಗೋಣ. ನೆಕ್ಸ್ಟು ಚ. ನ್ಯಾಗೆ ಅಷ್ಟೊಂದು ಪದಗಳು ಬರಲ್ಲ. ಘಾ ಕಿಳಿ ಘಾ ಇದಿಲ್ಲ. ಘಾತ. ಘಾತ ಅಂದರೆ ಅನಾಹುತ ಅಂತ ಅರ್ಥ ಬರುತ್ತೆ ಆಯಿತಾ. ಘಾತ. ನೆಕ್ಸ್ಟು ಚ. ಚಾಕಿಲಿ ಚಾ. ಚಾ. ಚಾಯಿಂದ ಏನು ಬರುತ್ತೆ ನೋಡಿ, ಯೋಚನೆ ಮಾಡಿ. ಚಾರ. ಚಾರ ಅಂದರೆ ಸೇವಕ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಗೂಢಚಾರರು. ಗೂಢ ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಗೂಢಚಾರರು ಅವರು ಬಚ್ಚಿಟ್ಕೊಂಡೆಲ್ಲ ಹೋಗ್ತಿರ್ತಾರೆ, ಗೂಢಚಾರರು ಅಂತಾರೆ. ಆ ಗೂಢಚಾರರು ಅಲ್ದು ಬಂದರು, ಹೈದರಾಲಿಗೆ ವಿಷಯ ತೊಗೊಂಬಂದರು. ಹಾಗೆ ಚಾರ ಅಂದರೆ ಸೇವಕರು ಅಂತ ಅರ್ಥ ಆಗುತ್ತೆ. ಈಗ ನೋಡಿ, ಚಾ ಆಯಿತು. ಛ ನೋಡಿ. ಛಾ ಯಾ. ಯಾಕೂ ಇಳಿ ಕೊಟ್ಬಿಡಿ. ಛಾಯಾ ನೋಡಿ. ಛಾಯಾ. ಜಾ. ಇವಾಗ ಜಾ ಕಿಳಿ ಜಾ. ಜಾಣ ಅಲ್ವಾ. ನೀವೆಲ್ಲ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಜಾಣರಾಗಿ ಹೋಗ್ತೀರಾ. ಇನ್ನೇನು ಬರುತ್ತೆ? ಜಾತಕ ನೋಡಿ. ಜಾತಕ. ಜಾತಕ ಅಲ್ವಾ. ಆಮೇಲೆ ಚ ಝ. ಝಾದಲ್ಲಿ ಅಷ್ಟು ಪದಗಳಿಲ್ಲ. ಇಲ್ಲ ಅಂದರೆ ಪರವಾಗಿಲ್ಲ, ನೀವು ಝಾ ಇಳಿ ಕೊಡೋದು ಕಲ್ತ್ಕೊಂಡ್ರೆ ಸಾಕು. ಹಿಂಗೆ ಟಾ ಕಿಳಿ ನೋಡ್ಕೊಳ್ಳಿ. ಟಾ ಕಿಳಿ ಟಾ. ಟಾ. ಟಾಟಾ. ಟಾಟಾ ನೋಡಿ. ಠಾ. ಠಾ. ಠಾದಲ್ಲಿ ಠಾಕು ಟಿಕ್ಕು ಅಂತ ಬರುತ್ತೆ. ಬಟ್ ಠಾ ಕೂ ಕಲ್ತ್ಕೊಂಡಿಲ್ಲ ನೀವಿನ್ನು, ಹಾಗಾಗಿ ಪರವಾಗಿಲ್ಲ. ಠಾ ಅಕ್ಷರ ನಿಮಗೆ ಕಲ್ತ್ಕೊಂಡ್ರೆ, ಗುಣಿತ ಕಲ್ತ್ಕೊಂಡ್ರೆ ಸಾಕು. ಈಗ ಡಾಕಿಲಿ ಡಾನ್ಲಿ ಯಾವ್ದು ಏನು ಬರುತ್ತೆ? ಡಾಬಾ ಅಲ್ವಾ. ಡಾಬಾಗೆ ತಿನ್ನಕ್ಕೆ ಊಟ ಮಾಡಕ್ಕೆ ಹೋಗ್ತಾರಲ್ಲ. ನೆಕ್ಸ್ಟು ನಾನು ಅಷ್ಟೇ ಬರೋದಿಲ್ಲ, ಅಷ್ಟೊಂದು ಪದಗಳು ಬರಲ್ಲ. ತಾಯಿಂದ ಬರುವಂಥ ಪದಗಳು ಬರೀರಿ. ತಾಯಿಂದ ತಾತ. ತಾತ. ಆಮೇಲೆ ದಾಯಿಂದ ದಾನ. ದಾಕಿಲಿ ದಾನ. ದಾನ. ಧಾ. ಧಾರ. ಧಾರ ಆಯ್ತಾ. ನ. ನಾಯಕ. ನಾಯಕ. ನೋಡಿದ್ರೆ ಈ ರೀತಿ ನಾವು ಪದಗಳನ್ನ ಕಲ್ತ್ಕೋಬೇಕು, ಬರೀಬೇಕು. ನೆಕ್ಸ್ಟ್ ಏನಿದೆ? ತಾತ ದಾದ ಆದಮೇಲೆ ಪಾ. ಪಾಪ ಬಾಬಾಮ ಅಲ್ವಾ. ಪಾ ಇಂದ ಏನು ಬರುತ್ತೆ ನೋಡಿ? ಪಾ. ಏನು? ಪಾಯಿಂದ ಏನು ಬರುತ್ತೆ? ಪಾನಕ. ಪಾನಕ ಕೊಡ್ತಾರಲ್ಲ ಬೇಸಿಗೆಗೆ, ಪಾನಕ. ಬಾಗೆ ಬಾಲಕ. ಭಾರತ. ಭ ಮಾವ. ಮಾದಕ ನೋಡಿ ಅಲ್ವಾ. ಮಾದಕ. ಪಾಪ ಭಮ ಯಾಕಿಲಿ ಯಾರ. ಯಾಣ ನೋಡಿ. ರಾಗೆ ರಾಮ. ರಾವಣ.
ಲಾಗೆ ಲಾತ, ಲಾತ ಅಂದರೆ 8. ವಾರ, ಶಾಮ ನೋಡಿ ಅಲ್ವಾ. ಸಾಲ, ಈಗ ಸಾಲ ಆಯಿತು ಅಲ್ವಾ, ಶಾಮ ಆಯಿತು, ಸಾಲ ಆಯಿತು. ಯಾರ ಲಾವ ಶಶ ಸ. ಈಗ ಹಾ ಇಂದ ಹಾರ, ಹಾರ ಆಗತ್ತಲ್ಲ. ಹಾಕಿಳಿ ರಾ ತಲ್ಕಟ್ಟು ರಾ. ಕೆಲವು ಅಕ್ಷರಗಳು ಇಳಿಯಿಂದ ಸ್ಟಾರ್ಟ್ ಆಗುತ್ತೆ, ಕೆಲವು ಅಕ್ಷರಗಳು ತಲ್ಕಟ್ಟಿಂದ ಎಂಡ್ ಆಗುತ್ತೆ, ಕೆಲವು ಅಕ್ಷರಗಳು ಇಳಿಯಿಂದನೂ ಎಂಡ್ ಆಗುತ್ತೆ. ಯಾವ ಥರ ಬೇಕಾದ್ರೂ ಇರ್ಬೋದು ಪದಗಳು. ನೀವು ಬರೆಯೋದ್ರ ಮೇಲೆ ಅರ್ಥವತ್ತಾದ ಪದ ಆಗಿರಬೇಕು. ಸಾಲ, ಹಾರ, ಯಾರ ಲವ ಶಶ ಸ ಹ ಆಯಿತು. ಇನ್ನೇನಿದೆ ಲಾಸ್ಟಲ್ಲಿ ಲಾ ಇದೆ ಅಲ್ವಾ. ಲಾನಲ್ಲಿ ಯಾವುದು ಅಷ್ಟೊಂದು ಪದ ಬರೋದಿಲ್ಲ. ಆಳ ಅಂತ ಎಂಡಾಗತ್ತೆ ಅಷ್ಟೇ. ಆಳ, ಕಾಳ ತಗೋಬೋದು. ಕಾಳ ಆಯಿತಾ, ಕಾಳ. ಹೀಗೆ ಈ ರೀತಿ ನೀವು ಪದಗಳನ್ನು, ಇದು ನಾನು ತೋರಿಸಿರೋದು ಸುಮ್ಮನೆ ಸ್ವಲ್ಪ ಪದಗಳು, ಸಿಂಪಲ್ಲಾಗಿ ಸ್ವಲ್ಪ ಪದಗಳನ್ನ ತೋರಿಸಿದ್ದೀನಿ. ಈ ಥರ ಪದಗಳನ್ನ ನೀವು ಒಂದೊಂದಕ್ಕೆ ಈಗ ಇಲ್ಲಿ ಕಾಗದ ಬರೆದಿದ್ದಿಲ್ಲ ನೀವು ಕಾ ಅಕ್ಷರಕ್ಕೆ, ಈ ಕಾ ಅನ್ನೋ ಅಕ್ಷರಕ್ಕೆ ಒಂದು 10, 20, 100 ಹಾಗೆ ಪದಗಳನ್ನ ಬರ್ಕೊಳ್ತಾ ಹೋಗ್ಬೋದು, ಜ್ಞಾಪಿಸ್ಕೊಂಡು. ನಿಮಗೆ ಸಮಯ ಇಲ್ಲ ಇಲ್ಲಿ, ಹಾಗಾಗಿ ಸ್ವಲ್ಪನೇ ಪದಗಳನ್ನ ನಾನು ಬರೆದಿದ್ದೀನಿ. ಇವಾಗ ಗೊತ್ತಾಯ್ತು ನಿಮಗೆ, ತಲೆಕಟ್ಟು ಇಳಿ ಪದಗಳು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಇನ್ನೇನು, ತಲೆಕಟ್ಟು ಇಳಿ ಆದಮೇಲೆ ಈ ಅನ್ನೋ ಸ್ವರ ಬರುತ್ತೆ. ಈ ಸ್ವರ ಅಂದರೆ ಗುಣಿಸು. ಈ ಸ್ವರಕ್ಕೆ ಏನಂತೀವಿ? ಗುಣಿಸು ಅಂತೀವಿ. ಬಂದೆ, ಒಂದು ನಿಮಿಷ. ಈ ಸ್ವರ ನೋಡಿ, ಈ ಸ್ವರಕ್ಕೆ ಗುಣಿಸು ಅಂತ ಕರಿತೀವಿ. ಏನಂತೀವಿ? ಗುಣಿಸು. ಇದು ನೋಡಿ, ಇದು ಸ್ವರ ಚಿಹ್ನೆ. ಇದು ಹೀಗಾಗ್ತೀವಿ. ಅಕ್ಷರ ಒಳಗಡೆ ಸುರುಳಿ ಥರ ಸುತ್ತುತ್ತೆ ನೋಡಿ. ಈಗ ಮೊದಲನೇದು ಕ ಅಕ್ಷರ, ಕಾ ಗುಡಸು ಕಿ ನೋಡಿ, ಒಳಗಡೆ ಸುತ್ತಿಬಿಡ್ತೀವಿ. ಕಿ ಜೊತೆಗೆ ವಾಗುಡ್ಸು ವಿ ಸೇರಿಸ್ಬಿಡಿ. ನೋಡಿ ವಿ. ಈಗ ನಿಮಗೆ ನಾನು ಇದನ್ನು ಬರೆಸಲಿಲ್ಲ, ಎಲ್ಲ ಅಕ್ಷರಕ್ಕೂ ಗುಣಿತಗಳನ್ನ ಹಾಕೋದು ನೀವೇ ಹಾಕ್ತೀರಾ? ಇಲ್ಲ, ಹಾಕ್ಬಿಡ್ಲಾ? ನೋಡಿ, ಹಾಕೋಣ ನೋಡಿ. ಕಾ ಗುಡ್ಸು ಕಿ, ಖಾ ಗುಡ್ಸು ಖಿ, ಗಾ ಗುಡ್ಸು ಗಿ, ಘಾ ಗುಡ್ಸು ಘಿ ನೋಡಿ. ಞಾ ಗುಡ್ಸು ಞಿ, ಚಾ ಗುಡ್ಸು ಚಿ, ಛಾ ಗುಡ್ಸು ಛಿ, ಜಾ ಗುಡ್ಸು ಜಿ, ಝಾ ಗುಡ್ಸು ಝಿ, ಇಂಗ್ಯಾ ಗುಡ್ಸು ಞಿ, ಟಾ ಗುಡ್ಸು ಟಿ, ಠಾ ಗುಡ್ಸು ಟಿ, ಡಾ ಗುಡ್ಸು ಡಿ. ನೋಡ್ತಾ ಇದ್ರೆ ಬರೆಯೋದನ್ನ? ಢಾ ಗುಡ್ಸು ಢಿ, ನಾ ಗುಡ್ಸು ಣಿ, ತಾ ಗುಡ್ಸು ತಿ, ಥಾ ಗುಡ್ಸು ಥಿ, ದಾ ಗುಡ್ಸು ದಿ, ಧಾ ಗುಡ್ಸು ಧಿ, ನಾ ಗುಡ್ಸು ನಿ, ಪಾ ಗುಡ್ಸು ಪಿ, ಫಾ ಗುಡ್ಸು ಫಿ, ಬಾ ಗುಡ್ಸು ಬಿ, ಭಾ ಗುಡ್ಸು ಭಿ, ಮಾ ಗುಡ್ಸು ಮಿ ಅಲ್ವಾ. ಯಾ ಗುಡಸು ಈ ಒಳಗಡೆ ಹಿಂಗೆ ಕೊಡಬೇಕು ಸುರುಳಿ. ರಾ ಗುಡ್ಸು ರಿ, ಲಾ ಗುಡ್ಸು ಲಿ ನೋಡಿ, ವಾ ಗುಡ್ಸು ವಿ, ಶಾ ಗುಡ್ಸು ಶಿ, ಶಾ ಗುಡ್ಸು ಶಿ, ಸಾ ಗುಡ್ಸು ಸಿ, ಹಾ ಗುಡ್ಸು ಹಿ, ಲಾ ಗುಡ್ಸು ಳಿ. ಎಲ್ಲ ಅಕ್ಷರನೂ ಬಂತಲ್ವಾ? ನೋಡಿ, ಬಂತಲ್ವ ಎಲ್ಲ? ಕ ಕ ಗ ಗಂಗೆ ಶ ಚ ಜ ಜ ಹಿಂಗೆ ಟಾಟ ಡಡಣ ತಾತ ದಾದನ ಪಾಪ ಪಾಪಮ್ಮ ಯಾರ ಲಾವ ಶಶ ಸಹಳ ಎಲ್ಲ ಅಕ್ಷರಕ್ಕೂ ಗುಣಿತಗಳನ್ನ ಹಾಕಿದ್ವಿ. ಈ ಇಕಾರವನ್ನು ಗುಣಿಸು ಹಾಕಿದ್ವಿ. ಕಾಗುಡ್ಸು ಕಿ, ಖಾಗುಡ್ಸು ಕಿ, ಹೀಗಾಗುತ್ತೆ. ಈ ಪದಗಳನ್ನ ಬರ್ಕೊಂಡು ಹೋಗಿ. ಮೊದಲನೇ ಪದ ಏನು? ಕಾಗುಡ್ಸು ಕಿ, ವಾಗುಡ್ಸು ವಿ, ಕಿವಿ. ಕಾಗುಡ್ಸು ಕಿ, ವಾಗುಡ್ಸು ವಿ, ಕಿವಿ. ಆಯ್ತು. ಇನ್ನೇನು ಬರಿಬೋದು ಕಿಯಿಂದ? ಕಿಟಕಿ ಆಗಲ್ತಲ್ಲ, ಬರೀರಿ. ಆ ಥರ ಯೋಚನೆ ಮಾಡಬೇಕು. ಕಿ ಟ ಕಿ, ಕಿಟಕಿ. ಗೊತ್ತಾಯ್ತಾ? ಇನ್ನೇನು ಬರಿಬೋದು ಕಿಯಿಂದ? ಕಿವಿರು. ಮೀನುಗಳು ಕಿವಿರುಗಳಿಂದ
ಮೀನುಗಳಲ್ಲಿ ಕಿವಿರುಗಳಿಗೆ ಇರುತ್ತವೆ ಅಂತ ಹೇಳ್ತೀವಲ್ಲ, ಕಿವಿರು ನೋಡಿ, ವಿ ರು. ರು ಕಿವಿರು ರು ಕಲ್ತ್ಕೊಂಡಿಲ್ಲ ನಾವಿನ್ನು, ಕೊಂಬು ಕಲ್ತ್ಕೊಂಡಿಲ್ಲ. ಕಿವಿಯ ಮಾಡಿಬಿಡೋಣ, ಕಿವಿಯ. ಆಯ್ತು, ಕಿವಿಯ. ಓಕೆನಾ? ಕೀಯಿಂದ ಇಷ್ಟು ಪದ ಆಯಿತು. ಇನ್ನೇನು ಬರೀಬೋದು ಯೋಚನೆ ಮಾಡಿ, ಇನ್ನು ಬರೀಬೋದು ಅಂತ ಪದಗಳನ್ನ ಬರೀರಿ, ನಿಧಾನಕ್ಕೆ ಮನೆಯಲ್ಲಿ ಬರ್ಕೊಳ್ಳಿ. ಈಗ ಆಯಿತು. ಖಿ ಅಕ್ಷರದಿಂದ ಏನು ಬರುತ್ತೆ? ಖ ಮಹಾಪ್ರಾಣ ಖ ಇಂದ ಖಿ ಅಕ್ಷರದಲ್ಲಿ ಅಷ್ಟು ಪದಗಳು ಯಾವುದೂ ಇಲ್ಲ ಅಂದರೆ ಪರವಾಗಿಲ್ಲ, ಬಿಟ್ಬಿಡಿ. ಗುಡ್ಸು ಕಲ್ತ್ಕೊಂಡ್ರೆ ಸಾಕು ನೀವು. ಗುಡ್ಸು ಗೀಗೆ ಹೋಗಿ, ಗಿಳಿ. ಗುಡ್ಸು ಗಿ, ಗುಡ್ಸು ಳಿ, ಗಿಳಿ. ಆಮೇಲೆ ಗಿರಿ ಅಲ್ವಾ? ಚ ಇಂದ ಗುಡ್ಸು ಚಿ, ಲ ಕ, ಚಿಲಕ. ಇನ್ನೇನು ಬರೀಬೋದು? ಸಾಕು, ಚಿಲಕ ಒಂದು ಪದ ಆಯ್ತಲ್ವಾ? ಆಮೇಲೆ ಇನ್ನೇನು ಬರೀಬೋದು? ಛ, ಛಿ ಈ ಥರ ಮಾಡೋದು, ಛಿ ಅಂತೀವಲ್ಲ ಅದು. ಗುಡ್ಸು ಜಿ, ನ, ಜಿನ. ಆಯಿತಾ? ಝಾನಲ್ಲ ಅಷ್ಟೊಂದು ಪದ ಬರಲ್ಲ. ಝರಿ ಬರುತ್ತೆ, ಝಿ ಬರೋದಿಲ್ಲ ಅಷ್ಟೊಂದು. ಗುಡ್ಸು ಟಿ, ಟೀಯಿಂದ ಟಿ ಸಿ ಲೂ ಅಂತ, ಲೂ ಬರುತ್ತೆ. ಕಟಿ ಹಿಂದೆ ಕಾಸೇಸ್ಕೊಂಬಿಡಿ, ಕಟಿ. ಡಾ ಗುಡ್ಸು ಡಿ, ತಡಿ, ನಡಿ. ಓಕೆ? ಡಾ ಗುಡ್ಸು ಡಿ, ಣ ಗುಡ್ಸು ಣಿ, ಕಣಿ. ತಾ ಗುಡ್ಸು ತಿ, ತಿಲಕ. ದ, ದಿನ. ನ, ನಿಜ. ಪ ಇಂದ ಪಾಪಿ. ಪಿ ಕೊನೆಯಲ್ಲಿ ಬಂತು, ಪಾಪಿ. ಬಿ, ಬಿಲ. ಭ ಗುಡ್ಸು ಬಿ, ನಾಭಿ ಅಂದರೆ ಹೊಕ್ಕಳು, ನಾಭಿ. ಆಯಿತಾ? ನಾಭಿ. ಆಯಿತು, ನಾಭಿ ಆಯಿತು. ಇನ್ನೇನು? ಪಾಪ, ಭ, ಮ, ಮೀನಲ್ಲಿ ಏನು ಬರುತ್ತೆ? ಮಾಮಿ ಅಂತ ಕರೀತಾರೆ, ಯಾರೋ ಅಜ್ಜಿ ಇದ್ರೆ ಮನೆಯಲ್ಲಿ, ಮಾಮಿ. ಮೀ. ಇ, ನಾಯಿ ನೋಡಿ, ನಾಯಿ. ಗುಡ್ಸು ರೀನಲ್ಲಿ ಏನು ಬರುತ್ತೆ? ಕರಿ ಅಂದರೆ ಕರೀತಾರಲ್ಲ, ಕರಿಯೋ ತಿಂಡಿ ಮಾಡ್ತಾರದು. ಲಿ, ನಲಿ ಅಲ್ವಾ? ಗುಡ್ಸು ವಿಗೆ ರವಿ ಅಥವಾ ವಿಮಲ. ವಿಯಿಂದಲೇ ಸ್ಟಾರ್ಟ್ ಆಗುತ್ತೆ ಪದ, ವಿಮಲ. ವಿರಹ ನೋಡಿದ್ರಾ? ಯಾರಲ್ಲ ಅವ? ಶಶಿ. ಇನ್ನೊಂದು ಇದೆಲ್ಲ, ಅಲ್ಲಿ ಶಿ ಯಾವ್ದು ಅಷ್ಟೊಂದು ಬರಲ್ಲ ಪದ, ಇರಲಿ. ಸಿ. ಗುಡ್ಸು ಸಿಗೆ ಯಾವ್ದು ಬರುತ್ತೆ? ಸಸಿ ನೋಡಿ, ಸಸಿ ಅಲ್ವಾ? ಸಿತಾರ ನೋಡಿ, ಗುಡ್ಸು ಸಿ, ತಾಕಿಳಿತ ರ, ಸಿತಾರ. ಆಯಿತಾ? ಸಿ. ಯಾರಲ್ಲ ಅವಶೇಷ? ಗುಡ್ಸು ಹಿರಿ ಮಗ,
ಹಿರಿಯಾಯಿತು. ಯಾರ ಲವ ಶಶ ಸಾಹ ಳ ಲಾ ಗುಡ್ಸು ಳಿ ಏನು ಬರಿಬೋದು? ಕಾಳಿ. ಕಾಕಿಳಿ ಕಾ ಳಾ ಗುಡ್ಸು ಳಿ ಕಾಳಿ. ನೋಡಿ ಈ ರೀತಿ ಪದಗಳನ್ನ ನಾವು ಬರ್ಕೊಳ್ತಾ ಹೋಗ್ತಕ್ಕಂಥದ್ದು. ಈಗ ಯಾವ್ಯಾವ್ದಾಯಿತು? ತಲೆಕಟ್ಟಾಯಿತು, ಇಳಿ ಆಯಿತು, ಗುಡಿಸು ಆಯಿತು, 3 ಆಯಿತು. ಗುಡಿಸಿ ಆಯಿತು. ಇನ್ನು ಕೊಂಬಿನ ಪದಗಳು ಬರೆದ್ರೆ ಅದು ಒಂದು ಇದಾಗುತ್ತೆ. ಕೊಂಬಿನ ದೀರ್ಘ, ಒಟ್ರ ಸುಳ್ಳಿ, ಎತ್ವನ ದೀರ್ಘ, ಐತ್ವ, ಒತ್ವನ ದೀರ್ಘ, ಔತ್ವ, 1 ಸೊನ್ನೆ 2 ಸೊನ್ನೆ ಇಲ್ಲಿವರೆಗೂ ಹೀಗೇ ಬರ್ಕೊಂಡು ಹೋಗ್ತಕ್ಕಂಥದ್ದು. ಇಷ್ಟು ಪದಗಳು ಅಂತ ಅನ್ಕೋಬೇಡಿ ಬಂಧುಗಳೇ. ಹೇಳ್ದಲ್ಲ ನಾನು, ಒಂದೊಂದು ಅಕ್ಷರಕ್ಕೂ ಒಂದೊಂದು ಗುಣಿತಕ್ಕೂ 108 ಪದಗಳು ಬರುತ್ತೆ. ಯೋಚನೆ ಮಾಡಿ ಕೂತ್ಕೊಂಡು ಬರ್ರಿ. ನಾನು ನಿಮಗೆ ಉದಾಹರಣೆಗೆ ತೋರಿಸಿರೋದಷ್ಟೇ ಇದು. ಬೇಕಾದಷ್ಟು ಪದಗಳು ಬರುತ್ತೆ. ಕೂತ್ಕೊಂಡು ನೀವು ಈ ಪದಗಳನ್ನ ಮಾಡ್ತಾ ಹೋಗ್ಬೋದು. ಅಭ್ಯಾಸ ಮಾಡ್ತಾ ಹೋದರೆ ಖಂಡಿತ ಬೇಕಾದಷ್ಟು ಪದಗಳು ಬರುತ್ತೆ. ನೀವೆಲ್ಲ ಕಮೆಂಟ್ ಬಾಕ್ಸಲ್ಲಿ ಬೇಕಾದಷ್ಟು ಪದಗಳನ್ನ ಬರೆದು ಹಾಕಿ ಇದ್ರ ಜೊತೆಗೆ, ಆಯಿತಾ? ಇಷ್ಟು ತಲೆಕಟ್ಟು, ಇಳಿ, ಗುಡ್ಸು ಇಲ್ಲಿವರೆಗೂ ನಾವು ಕಲ್ತ್ಕೊಂಡಿದ್ದು ಇವತ್ತು ಅಲ್ವಾ? ನೋಡಿ, ಇಲ್ಲಿಂದ ನಾವು ಕಲ್ತ್ಕೊಂಡಿದ್ವಿ. ತಲೆಕಟ್ಟಿನ ಪದಗಳನ್ನ ಕಲ್ತ್ಕೊಂಡ್ವಿ. ತಲೆಕಟ್ಟಿನ ಪದಗಳು. ಆಮೇಲೆ ಇಳಿಯ ಪದಗಳು. ಆಮೇಲೆ ಗುಡಿಸು ಅಂತ 2 ಹೇಳ್ತೀವಿ. ಗುಡಿಸು ಪದಗಳು, ಗುಣಿಸು ಪದಗಳನ್ನು ನಾವು ಕಲ್ತ್ಕೊಂಡಿದ್ದೀವಿ. ತಲೆಕಟ್ಟು, ಇಳಿ, ಗುಣಿಸು ಪದಗಳು ನಮಗೆ ಈಗ ಬಂತು. ಗುಣಿಸು ಆದಮೇಲೆ ನೆಕ್ಸ್ಟ್ ಏನು ಬರೀಬೇಕು? ಕೊಂಬು. ಆ ಇ ಆಯಿತು. ಆ ಅಂದರೆ ತಲೆಕಟ್ಟು, ಆ ಅಂದರೆ ಇಳಿ, ಈ ಅಂದರೆ ಗುಣಿಸು, ಈ ಅಂದರೆ ಗುಡಿಸಿನ ದೀರ್ಘ, ಹೂ ಅಂದರೆ ಕೊಂಬು. ಹೇಳ್ತೀವಲ್ವ, ಅದೇ ಥರ ಇವನ್ನ ಹಾಕ್ಕೊಂಡು ಹೋಗ್ಬಿಡ್ಬೇಕು, ಬಂದ್ಬಿಡುತ್ತೆ. ಇಷ್ಟನ್ನು ನೀವು ಕಲ್ತ್ಕೋಬೇಕು. ಈಗ ಇನ್ನೊಂದು ಕೊಂಬು ಕಲಿಸ್ಕೊಡ್ಲಾ ಇಲ್ಲ ಸಾಕಾ? ಕೊಂಬು ಕಲಿಸ್ಬಿಡ್ಲಾ? ಆಯಿತು. ಕೊಂಬನ್ನು ಹೇಳ್ಕೊಟ್ಬಿಡ್ತೀನಿ, ಕಲ್ತ್ಕೊಂಬಿಡಿ. ಆಮೇಲೆ ನೀವು ಅಭ್ಯಾಸ ಮಾಡಬೇಕು ಮನೆಯಲ್ಲಿ. ಕೊಂಬು ಅಂದರೆ ಏನು? ಹೂ ಅಂದರೆ ಕೊಂಬು. ನೋಡಿ, ಹೂ ಯಾಕೆ ಕೊಂಬು ಅಂತ ಕರೀತಾರೆ ಇದಕ್ಕೆ ಅಂದರೆ ಹಸುಗೆ ಕೊಂಬು ಹೀಗಿರುತ್ತಲ್ಲ, ಅದಕ್ಕೆ ಚಿಹ್ನೆ ಯಾವ ಥರ ಮಾಡಿದ್ದಾರೆ? ತಲೆಕಟ್ಟು ಜೊತೆಗೆ ಹಿಂಗೆ ಕೊಂಬು ಕೊಡ್ತಾರೆ. ಇದಕ್ಕೆ ಕೊಂಬು ಅಂತ. ಹೂ ಅಂದರೆ ಕೊಂಬು ಅಂತ ಹೇಳ್ತಾರೆ. ಏನಂತಾರೆ? ಕೊಂಬು. ಹೂ ಅಂದರೆ ಕೊಂಬು. ಈಗ ಎಲ್ಲ ಅಕ್ಷರಗಳಿಗೆ ನಿಮಗೆ ಗೊತ್ತಿದ್ದಿಲ್ಲ, ಎಲ್ಲ ಅಕ್ಷರಗಳಿಗೂ ಕೊಂಬು ಬರ್ಕೊಂಡೋಗಿ ನೋಡಿ. ಗಾಗಂಗೆ ಗೊತ್ತಿದ್ದಿಲ್ಲ, ಕಾಕೆ ಕೊಂಬು. ಕು ನೋಡಿ, ಸೇರಿಸ್ಬಿಡಿ ಪಕ್ಕದಲ್ಲಿ. ಆಮೇಲೆ ಅದಕ್ಕೆ ಕೊಂಬು. ಕಾಕೆ ಕೊಂಬು ಕು. ಪ್ರೊನೌನ್ಸಿಯೇಷನ್ ಮಾಡುವಾಗ ಇದು ಕಾಕೆ ಕೊಂಬು ಕು, ಇದು ಕಾಕೆ ಕೊಂಬು ಕು. ಗಾಕ್ಕೆ ಕೊಂಬು ಗು, ಘಾಕ್ಕೆ ಕೊಂಬು ಘು, ಞಾಕ್ಕೆ ಕೊಂಬು ಞೂ, ಚಾಕ್ಕೆ ಕೊಂಬು ಚೂ, ಚಾಕ್ಕೆ ಕೊಂಬು ಚೂ, ಜಾಕ್ಕೆ ಕೊಂಬು ಜು. ಇದು ಝ. ನೋಡಿ, ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಜಾಕ್ಕೆ ಮತ್ತೆ ಕೊಂಬು ಕೊಡಿ. ಜಾಕ್ಕೆ ಕೊಂಬು ಜು. ಇಂಗ್ಯಾಕ್ಕೆ ಕೊಂಬು ನ್ಯೂ. ಟಾಕೆ ಕೊಂಬು ಟು. ಠಾಕೆ ಕೊಂಬು ಠು. ಡಾಕೆ ಕೊಂಬು ಡು. ಢಾಕೆ ಕೊಂಬು ಢು. ನಾಕೆ ಕೊಂಬು ನು. ತಾಕೆ ಕೊಂಬು ತು. ಠಾಕೆ ಕೊಂಬು ಥು. ದಾಕೆ ಕೊಂಬು ದು. ಧಾಕೆ ಕೊಂಬು ಧು ಅಲ್ವಾ? ನಾಕೆ ಕೊಂಬು ನು. ಪಾಕೆ ಕೊಂಬು ಪು. ಫಾಕೆ ಕೊಂಬು ಫು. ಫ. ಈಗ ಬಾಕೆ ಕೊಂಬು ಬು. ಭಾಕೆ ಕೊಂಬು ಭು. ಮಾಕೆ ಕೊಂಬು ಮು. ಇದು ಮಾಕೆ ಪಕ್ಕದಲ್ಲಿ ಕೊಂಬು ಕೊಡಬೇಕು, ಆಗ ಮೂ ಆಗುತ್ತೆ. ನೆಕ್ಸ್ಟು ತಾತ ತಾತನ ಪಾಪ ಬಾಬಮ್ಮ ಆಯಿತು. ಈಗ ಯಾವುದು? ಈಗ ನೋಡಿ, ಕಾಕ ಗಂಗೆ ಚಾಚಾ ಜಜಂಗೆ ಟಾಟ ಡರಣ ತಾತ ತಾತನ ಪಾಪ ಬಂದು ಯಾರೆಲ್ಲ ಅವತಾನೆ. ಯಾಕೆ ಕೊಂಬು ಯು. ಯಾ ಬರ್ಕೊಳ್ಳಿ ಫಸ್ಟು. ಯಾ ಅಕ್ಷರಕ್ಕೆ ಕೊಂಬು ಕೊಟ್ಟಾಗ ಯು ಆಗುತ್ತೆ. ರಾ ಅಕ್ಷರ ಬರ್ಕೊಳ್ಳಿ ಫಸ್ಟು. ಅದಕ್ಕೆ ರಾಕ್ಕೆ ಕೊಂಬು ಕೊಡಾಗ ರು ಆಗುತ್ತೆ. ಲಾಕ್ಕೆ ಕೊಂಬು ಕೊಟ್ಟರೆ ಲೂ ಆಗುತ್ತೆ. ಹಾಗೆ ವಾಕ್ಕೆ ಕೊಂಬು ಊ. ಯಾರ ಲಾವ ಶಾಕ್ಕೆ ಕೊಂಬು ಶೂ. ಶಾಕ್ಕೆ ಕೊಂಬು ಶೂ. ಸಾಕೆ ಕೊಂಬು ಸು. ಹಾಕ್ಕೆ ಕೊಂಬು ಹೂ. ಅಕ್ಷರಕ್ಕೆ ಕೊಂಬು ಕೊಟ್ಟರೆ ಡು ಆಗುತ್ತೆ. ಈ ರೀತಿ ಅಕ್ಷರಗಳು ಬರುತ್ತೆ. ಕೊಂಬು. ಹೂ ಅಂದರೆ ಕೊಂಬು. ಈಗ ಈ ಹೂ ಅಂತ ನಾವು ಏನು ಬರ್ದ್ವಿ, ಹೂ ಅಂದರೆ ಕೊಂಬು ಅಂತ
ಇದರಲ್ಲಿ ಅಕ್ಷರಗಳನ್ನ ಪದಗಳನ್ನ ಮಾಡ್ತಾ ಹೋಗ್ತಕ್ಕಂಥದ್ದು. ಒಂದು ಕಡೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಈಗ ಎಲ್ಲಿಂದ ಕಾಯಿಂದ ಶುರು ಮಾಡಬೇಕು. ಕಾಕೆ ಕೊಂಬು ಕು, ಅಲ್ಲಿಂದ ನೀವು ಪದಗಳನ್ನ ಶುರು ಮಾಡ್ಕೊಂಡು ಹೋಗ್ಬೇಕು. ಕು ಇಂದ ಏನು ಬರುತ್ತೆ? ಕು, ಕಾಕೆ ಕೊಂಬು ಕು. ನಿಮಗೆ ಕು ಗೊತ್ತಿದೆ, ಇಳಿ ಗೊತ್ತಿದೆ, ಆಮೇಲೆ ಗುಡ್ಸು ಗೊತ್ತಿದೆ, ಗುಡ್ಸು. ಈಗ ಕುಮಾರಿ ಬರೀಬೋದಲ್ವಾ? ನೋಡಿ, ಕುಮಾರಿ, ಕು ಮ ಕಿಳಿ ಮ ರಿ, ಕುಮಾರಿ ನೋಡಿ ಬಂತು, ಕುಮಾರಿ ಅಲ್ವಾ? ಇನ್ನೇನು ಬರಿಬೋದು ಕು ಇಂದ? ಕುಜ, ಕುಜ ನೋಡಿ, ಇದು ಸಿಂಪಲ್ ವರ್ಡ್ ಆಯಿತು. ಕು ಒಂದು, ಜ ಒಂದು. ಇದು ಕುಮಾರಿ, ಇಳಿನೂ ಬಂತು, ಗುಡ್ಸ್ ಬಂತು. ಆಯಿತಾ? ಇನ್ನೇನು ಕಾ ಆಯಿತು. ಖಾಗೆ ಏನು ಬರುತ್ತೆ? ಖು, ಖು, ಖು. ಖು ಅಕ್ಷರದಲ್ಲಿ ಮಹಾಪ್ರಾಣ ಅಕ್ಷರದಲ್ಲಿ ಅಷ್ಟೊಂದು ಬರಲ್ಲ, ಕೆಲವು ಅಕ್ಷರಗಳು ಬರಲ್ಲ, ಬಳಕೆಯಲ್ಲಿ ಅಷ್ಟೊಂದು ನಾವು ಬಳಸ್ತಾ ಇಲ್ಲ, ಅಷ್ಟೊಂದು ಇಲ್ಲ, ಪದಗಳು ರೂಢಿಯಲ್ಲಿ ಇಲ್ಲ. ಆಯಿತಾ? ಇದು ಬಿಟ್ಟರೆ ನೆಕ್ಸ್ಟು ಕೂಟು ಅಂತಲೇ ಹೇಳೋದು, ಖೂಟು ಅಂತ ಹೇಳಲ್ಲ. ಖೂನಿ, ಖೂನಿ ಅಂತ ಹೇಳ್ತಾರೆ, ಖೂನಿ ಮಾಡಿಬಿಡ್ತಾನೆ ಅಂತ. ಖೂನಿ ಅಂದರೆ ಕೊಂದು ಬಿಡ್ತಾನೆ, ಚುಚ್ಚಿ ಬಿಡ್ತಾನೆ, ಅದನ್ನು ಹೇಳ್ಬೋದು. ಖೂನಿ, ಖೂನಿ ಅಂದರೆ ಚುಚ್ಚಿಬಿಟ್ಟ ಅಂತಾರಲ್ಲ, ಅದಕ್ಕೆ ಖೂನಿ, ಖೂನಿ ಮಾಡಿಬಿಟ್ಟ ಅಂತ ಹೇಳ್ತಾರೆ. ಆಯಿತು, ಖ ಆಯಿತು. ಇನ್ನು ಗಾಗೆ ಹೋಗೋಣ. ಗೂ, ಗೂ ಬರೆದ್ರಿ. ಲಿ, ಗೂಳಿ, ಗೂಳಿ. ಗೂಟ, ಗೂಟ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿದೆ ಕನ್ನಡ ಅಲ್ವಾ? ಕ, ಖ, ಗ. ಈಗ ಘ, ಘೂ, ಘ, ಅಲ್ಲಿ ಘೂ ಬರುತ್ತೆ ಯಾವ್ದಾರು ಪದ? ಘೂ ಅಷ್ಟೊಂದು ಬರಲ್ಲ, ಘೋರ ಬರುತ್ತೆ. ಘೂನಲ್ಲಿ ಅಷ್ಟೊಂದು ಪದ, ಮಹಾಪ್ರಾಣಾಕ್ಷರ ಘಾನಲ್ಲಿ ಅಷ್ಟೊಂದು ಪದ ಇಲ್ಲ, ಬಿಟ್ಬಿಡಿ ಪರವಾಗಿಲ್ಲ. ಗ, ಘ, ಜ್ಞಾನಲ್ಲೂ ಅಷ್ಟು ಪದಗಳು ಬರಲ್ಲ. ಕ, ಖ, ಗ, ಗ, ಜ್ಞ. ಚ, ಚೂ, ಚೂಪಾದ, ಚೂಪು ನೋಡಿ, ಚೂಪು ಅಲ್ವಾ? ಚಾನಲ್ಲಿ, ಚಾನಲ್ಲೂ ಅಷ್ಟೊಂದು ಪದ ಇಲ್ಲ. ಚ, ಛ, ಜ, ಜೂಟಾಟ, ಜೂಟಾಟ ನೋಡಿ ಅಲ್ವಾ? ಜೂಜು, ಜೂಜು. ಜೋರು ಬೇರೆ, ಜೋರು ಬೇರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇದು ಜೂ, ಕೊಂಬಿನ ದೀರ್ಘ, ಒಂದೊಂದೇ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಗೆ, ಅದಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಲೇ ತೋರಿಸ್ಕೊಡ್ತಾ ಇದ್ದೀನಿ. ಜೋರು ಬೇರೆ, ಜಾಕೆ ಒತ್ತೊಂದು ದೀರ್ಘ ಬಂದಾಗ ಜೋ ಬರುತ್ತೆ, ನಿಮ್ಗೆ ಅವಾಗ ಕಲ್ತ್ಕೊಳ್ತಿರುತ್ತೆ. ಇದು ಜೂ, ಜೂ, ಓಕೆನಾ? ಜೂ, ಜೂಟಾಟ, ಜೂಜು. ಜ ಆಯಿತು. ಇವಾಗ ಏನು ಬರಬೇಕು? ಚ, ಛ, ಜ, ಜ. ಹಿಂಗೆ ಝಾನಲ್ಲೂ ಅಷ್ಟೊಂದು ಪದ ಬರಲ್ಲ. ಝೂ, ಝ ಬರಲ್ಲ. ಆಮೇಲೆ ಹಿಂಗೆ ಅದರಲ್ಲೂ ಅಷ್ಟು ಬರಲ್ಲ. ನೆಕ್ಸ್ಟ್ ಏನು ಬರುತ್ತೆ? ಚ, ಛ, ಜ, ಜ ಅಂದಮೇಲೆ ಟ, ಟೂ. ಟೂನಿಗೆ ಏನು ಬರುತ್ತೆ? ಏನು ಬರೀತೀರಾ? ಟೂರು ಇಂಗ್ಲೀಷ್ ವರ್ಡು ಟೂರು. ಬೇರೆ ಏನು ಬರುತ್ತೆ? ಟೂಗೆ ಟೂ, ಟೂ ಅಷ್ಟೊಂದು ಪದ ಬರಲ್ಲ. ಟೂಗೆ ಟ, ಟೋನಲ್ಲಿ ಬರುತ್ತೆ, ಟೂನಲ್ಲಿ ಬರಲ್ಲ ಅಷ್ಟು. ಟ, ಟೂನಲ್ಲಿ ಅಷ್ಟು ಬರಲ್ಲ, ಬಿಡಿ ಪರವಾಗಿಲ್ಲ. ಟ ಆಯಿತು. ಟ, ಠ, ಠೂ, ಠೂ ಬಿಡು ನೋಡಿ, ಟೂ ಬಿಡು. ಇದು ನಾನು ನಿನ್ನ ಜೊತೆ ಮಾತಾಡಲ್ಲ ಠೂ ಅಂತಾರಲ್ಲ, ಅದು ಠೂ. ಇದು ಠೂ, ಠೂ, ಠೂ ಅದು ಆಯಿತಾ? ಟ, ಠ, ಡಾ, ಡೂ. ಡೂನಲ್ಲಿ ಏನು ಬರುತ್ತೆ? ಡೂ, ಡೂ ಅಷ್ಟೊಂದು ಬರಲ್ಲ. ಡೂಡು ಬರುತ್ತೆ, ಡೂ ಅಂದರೆ ಅಷ್ಟೊಂದು ಬರೋದಿಲ್ಲಪ್ಪ. ಯಾವುದು ಬಂದಾಗ ನೋಡೋಣ, ಬರ್ಕೊಡುವಂತೆ ಆಯಿತಾ? ಟ, ಟ, ಡ, ಢ, ಣ. ನೂನಲ್ಲೂ ಯಾವುದು ಬರಲ್ಲ ಅಲ್ವಾ? ನೂ. ನಾವು ಕೊಂಬಿನ ದೀರ್ಘ ಬರೆಸ್ತಾ ಇದ್ದೀವಿ, ಹೂ ಬರೆಸ್ತಾ ಇದ್ದೀವಿ ಅಲ್ವಾ? ಕುಮಾರಿ, ಚೂಪು ಅಲ್ಲ, ನಾವು ಕೊಂಬಲ್ವಾ ಮಾಡ್ತಾ ಇರೋದು. ನಾನು ಕೊಂಬಿನ ಇಲಿ ಬರೆಸ್ತಾ ಇದ್ದೀನಿ, ಕೊಂಬು. ಸೊ ಚುರುಮುರಿ, ಸಾರಿ ಇರಿ, ಚುರುಮುರಿ ನೋಡಿ. ಬರೀಣ, ತೊಂದರೆ ಇಲ್ಲ. ಒಂದು ಸ್ಟೆಪ್ ಮುಂದೆ ಇದ್ದೀವಿ ಅಷ್ಟೇ, ಅದಕ್ಕೆ ಯಾಕೆ ಓದಾಡ್ಬೇಕು ನಾವು ಅಲ್ವಾ? ಅದಕ್ಕೆ ಯಾಕೆ ನಾವು ಫೀಲ್ ಮಾಡ್ಕೋಬೇಕು? ಚುರುಮುರಿ, ಕುಜ, ಕುಮಾರಿ, ಗುರು, ಗುರು
ಚುರುಮುರಿ ಆಯಿತಾ. ಜು ಜಹಜು ಜಹಜು ಆಯಿತಾ. ಟು ದಾಟು ಟು ಬಂತು ನೋಡಿ, ದಾಟು ಆಯಿತಾ. ಚುರುಮುರಿ ದಾಟು. ಇವಾಗ ಇನ್ನೇನಾಗುತ್ತೆ, ಟಾಟಾ ಡಾಡಾಣ ದಡ ದೌಡು, ಅದು ದವು ಬರುತ್ತೆ. ಇರಲಿ, ಈಗ ಡೂಗೆ ಆಡು, ಹಾಡು 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 ಹೇಳು, ಹಾಡು ನೋಡು, ಹಾಡು. ಟಾಟಾ ಡಾ ಢ ಣ ಣ ಗೇಣು, ಅದು ಬರುತ್ತೆ. ಸಾಕು, ನಾಗಷ್ಟು ಬರೋದಿಲ್ಲ. ಟಾಟಾ ಡಾಡಣ ತ ತುರುಕು ತುರುಕು. ನಾನೆಲ್ಲ ನಿಮ್ಗೆ ಒಂದೇ ದಿವಸ ತುರುಕ್ಬಿಟ್ರೆ ನಿಮ್ಮ ತಲೆಗೆ ಕೆಟ್ಟೋಗುತ್ತೆ. ಸಾಕು, ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀನಿ ಇವತ್ತು. ಇದಿಷ್ಟು ಮಾಡಿಬಿಟ್ಟು ತುರುಕು ಆಯಿತು. ತು ಥ ದ ದು ದುಡುಕು ದುಡುಕು. ನ ನುರಿ ನುರಿ ಆಯಿತಾ. ತತನ ಪ ಪುರಿ. ಬಾಗೆ ಬೂ ಬರುತ್ತಲ್ವಾ, ಬಾಕೆ ಕೊಂಬು ಬೂ. ಬುರುಗು ಬುರುಗು. ಭ ಮಹಾಪ್ರಾಣ ಭ. ಭುಜ, ಇದು ಭುಜ ಭುಜ ಭುಜ. ಮಾಗೆ ಮುರಿ, ಮಾಕೆ ಕೊಂಬು ಮು, ಮುರಿ. ಅಪ್ಪಬ್ಬಮ್ಮ. ಯಾಕೆ ಕೊಂಬು ಯು. ರಾಕೆ ಕೊಂಬು ಬಂದು ಯಾರು, ತಗೊಳ್ಳಿ, ಯಾರು. ಲಾಕೆ ಕೊಂಬುಲು ಬಂದಾಗ ಪಲುಕು ಪಲುಕು. ಲಾಕೆ ಕೊಂಬು ಬಂತು, ಮಧ್ಯದಲ್ಲಾದ್ರೂ ಬಂತಲ್ಲ, ಲಾಕೆ ಕೊಂಬುಲು ಆಯಿತಾ. ಯಾರ ವಾ. ಕಾವು ಕಾವು ಆಯಿತಾ. ಯಾರ ಲಾವ. ಶ ಸ ಸು. ಸಾಕೆ ಕೊಂಬು ಸು ಯಾವ ಪದದಲ್ಲಿ ಬರುತ್ತೆ. ಮಸುಕು 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 ಆಯಿತಾ. ಸು. ಶ ಸ ಹ ಹುರಿ ಹುರಿ ಹುರಿ. ಹ ಯಾರಲ್ಲ ಅವಶೇಷ ಸಹ. ಳ ಬಂದಾಗ ಳು. ಕಾಳು ಕಾಳು ಆಗುತ್ತೆ. ಇದು ಕೊಂಬಾಯಿತು. ನೆಕ್ಸ್ಟ್ ಕೊಂಬಿಂದಿಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ಇದು ಕೊಂಬಾಯಿತು, ಓಕೆನಾ. ಇಲ್ಲಿವರೆಗೂ ನಾವಿವತ್ತು ಕಲ್ತ್ಕೊಂಡಿದ್ದೀವಿ. ಈ ತರಗತಿಯನ್ನು ನೋಡಿ ಕಲಿತು ನೀವು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೀವು ಕಲ್ತ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ಇದ್ದವ್ರಿಗೂ ಕೂಡ ಕಲಿಸಿ, ವಿಡಿಯೋನ ನೋಡೋದಕ್ಕೆ ಹೇಳಿ. ಅಷ್ಟೇ ಅಲ್ಲ, ಇಲ್ಲಿ ಬರೆದಷ್ಟೇ ಪದಗಳಷ್ಟೇ ಅಲ್ಲ, ಬೇರೆ 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 ಪದಗಳನ್ನ ಅಭ್ಯಾಸ ಮಾಡಿ ಯೋಚನೆ ಮಾಡ್ತಾ ಇದ್ದರೆ ಹೆಚ್ಚು ಪದಗಳು ಹೊಳೆಯುತ್ತೆ. ಈ ಕ್ಷಣದಲ್ಲಿ ಹೊಳೆದಂಥ ಪದಗಳನ್ನ ನಾನಿಲ್ಲಿ ಬರೆದು ತೋರಿಸಿದ್ದೀನಿ. ಹಾಗೆ ನೀವು ತುಂಬ ಅಭ್ಯಾಸ ಮಾಡಬೇಕು. ಒಂದೊಂದು ಗುಣಿತಕ್ಕೂ ಸಾಕಷ್ಟು ಪದಗಳನ್ನ ನೀವು ಅಭ್ಯಾಸ ಮಾಡ್ತಾ ಹೋದರೆ ಮತ್ತಷ್ಟು ಜಾಸ್ತಿ ಪದಗಳು ನಿಮ್ಮ ಶಬ್ದ ಭಂಡಾರದಲ್ಲಿ ಸೇರಿಕೊಳ್ಳುತ್ತೆ. ನಿಮ್ಮ ಶಬ್ದ ಭಂಡಾರ ಬಹಳಷ್ಟು ದೊಡ್ಡದಾಗುತ್ತೆ. ಹಾಗಾಗಿ ಎಲ್ಲರೂ ಕನ್ನಡ ಪದಗಳನ್ನ ಜಾಸ್ತಿ ಬಳಸೋಣ. ಹಾಗೆ ಬೇರೆಯವ್ರಿಗೂ ಕನ್ನಡ ಪದಗಳನ್ನ ಬಳಸೋದಕ್ಕೆ ಹೇಳೋಣ. ನಾವು ಬಳಸಿದಾಗ ಅವ್ರಿಗೂ ಒಂದು ಸ್ಫೂರ್ತಿ ಸಿಕ್ಕಿ ಅವರು ಬಳಸೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವು ಮೊದಲು ನಮ್ಮಿಂದಲೇ ನಾವು ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಯಾವುದೇ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅವ್ನು ಮಾಡಲಿ ನೋಡೋಣ ಅಂತ ಅನ್ಬಾರ್ದು. ನಾವೇ ಫಸ್ಟ್ ಪ್ರಾರಂಭ ಮಾಡಬೇಕು, ನಮ್ಮಿಂದಲೇ ಪ್ರಾರಂಭ ಆಗಬೇಕು. ಹಾಗಾಗಿ ಎಲ್ಲರೂ ಕನ್ನಡ ಮಾತಾಡೋದಕ್ಕೆ ಸನ್ನದ್ಧರಾಗಿ ಎಲ್ಲರೂ ಕನ್ನಡವನ್ನು ಕಲೀರಿ, ಕನ್ನಡವನ್ನು ಪ್ರೀತಿಸಿ, ಕನ್ನಡವನ್ನು ಪೂಜಿಸಿ, ಕನ್ನಡವನ್ನು ಗೌರವಿಸಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಆ ಮಹಾತಾಯಿ ಸರಸ್ವತಿ ದೇವಿ ವಿದ್ಯಾದಿ ದೇವತೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ದಾಯಿನಿ ವಿದ್ಯೆಯನ್ನು ಕರುಣಿಸಲಿ. ಹಾಗೆ ಗಣೇಶ ವಿದ್ಯಾಪ್ರದಾಯಕ ವಿದ್ಯೆಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತೀನಿ.
ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಕನ್ನಡ ಪ್ರಿಯರಾಗಿ ಕನ್ನಡ ಎಲ್ಲೆಡೆ ರಾರಾಜಿಸಲಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತೀನಿ. ನಮಸ್ಕಾರ. ನಾಳೆ ಕ್ಲಾಸಲ್ಲಿ ಭೇಟಿಯಾಗೋಣ.